ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬನ್ರೋ ನೀನು ಯಾರು ನೀನು? ಏನ್ ಮಾಡ್ತೀಯೋ? ನಾನು ಯಾರು ಗೊತ್ತೇನೋ ನಿನ್ಗೆ? ದ ಗ್ರೇಟ್ ದಶರಥ್ ರಾಮ್ ಗ್ರೂಪ್ ಆಫ್ ಇಂಡಸ್ಟ್ರಿ ಚೇರ್ಮನ್ ದೇವಾಂಶ್. ಸರ್ ನೀವಾ? ಸಾರಿ ಸರ್, ಬಿಟ್ಬಿಡಿ ಸರ್. ನೀವು ಅಂತ ಗೊತ್ತಾಗ್ಲಿಲ್ಲ ಸರ್. ನಿಮ್ಮವರು ಅಂತ ಗೊತ್ತಾಗ್ಲಿಲ್ಲ ಸರ್. ತಪ್ಪಾಯ್ತು ಸರ್. ಮೇಡಮ್ ತಪ್ಪಾಯ್ತು ಮೇಡಮ್. ನೀವಾದ್ರೂ ಸರ್ಮನಿಯವರು ಅಂತ ಹೇಳ್ಬೋದಿತ್ತಲ್ಲ ಮೇಡಮ್. ನಿನ್ನ ಓವರ್ ಆಕ್ಟಿಂಗ್ ನಿಲ್ಸಿ, ಹೇಳೋದನ್ನ ಕೇಳು. ನೀನ್ ಯಾವ ಸಾಂಗ್ನ ಶೂಟ್ ಮಾಡಿದ್ಯೋ ಅದಿಲ್ಲೇ ಅಲ್ಲ, ಪ್ರಪಂಚದ ಯಾವ ಮೂಲೆಯಲ್ಲೂ ರಿಲೀಸ್ ಆಗ್ಬಾರ್ದು. ಹಾಗಾದ್ರೆ ಹೇಗೆ ಸರ್? ತುಂಬಾ ದುಡ್ಡು ಖರ್ಚು ಮಾಡಿದೀವಲ್ಲ ಸರ್. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಾನ್ ಕೊಡ್ತೀನಿ. ಆದ್ರೆ ಯಾವುದೇ ಕಾರಣಕ್ಕೂ ರಿಲೀಸ್ ಆಗೋ ಹಂಗಿಲ್ಲ. ರಿಲೀಸ್ ಆಯ್ತು ಸಾಯಿಸ್ಬಿಡ್ತೀನಿ ಮಗನೇ. ಇಲ್ಲ ಸರ್, ರಿಲೀಸ್ ಮಾಡಲ್ಲ ಸರ್. ಅರ್ಥ ಆಯ್ತಾ? ಅಕ್ಕ ಪ್ರೊಡ್ಯೂಸರ್ಗೆ ಸಿಕ್ಕಿದ್ಲೋ ಇಲ್ವೋ, ಅವ್ರು ಏನಂದ್ರೋ ಏನೋ. ವಿಡಿಯೋ ರಿಲೀಸ್ ಆಗ್ಬಿಟ್ರೆ ಕಷ್ಟ. ಅಕ್ಕ ಏನಾಯ್ತು? ಪ್ರೊಡ್ಯೂಸರ್ನ ನೋಡಿದ್ಯಾ? ಏನಂದ್ರು? ವಿಡಿಯೋ ರಿಲೀಸ್ ಮಾಡ್ತಿಲ್ಲ ತಾನೆ? ಯಾಕಕ್ಕ ಮಾತಾಡ್ತಿಲ್ಲ? ನಾನಿಲ್ಲಿ ಎಷ್ಟು ಟೆನ್ಷನ್ ಆಗಿದೆ ಗೊತ್ತಾ? ನೀನ್ ಮಾತಾಡದೇ ಇದ್ರೆ ಹೇಗೆ? ಆದ್ರೂ ನಿನ್ಗೇನ್ ಲಾಸು? ವಿಡಿಯೋ ನಂದು, ಸಿಕ್ಕಾಕೊಳ್ಳೋದು ನಾನು. ನೀನ್ ಚೆನ್ನಾಗೇ ಇರ್ತೀಯ. ತಂಗಿಗೆ ಏನಾಗ್ಬೋದು ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ? ಏನಾಯ್ತು ಅಂತ ಹೇಳಕ್ಕ. ಹೇಳಕ್ಕ. ದೇವಾಂಶ್, ಯಾಕೋ ಹೆಂಡತಿ ಮೇಲೆ ಕೈ ಮಾಡ್ತಿದ್ಯಾ? ಅಂಥದ್ದೇನಾಯ್ತು? ಕೇಳ್ತಾ ಇರೋದು ನಿನ್ನೆ ದೇವಾಂಶ್. ಏನಾಯ್ತು? ನೀನಿರು ಕೌಸಲ್ಯ. ನೀನ್ ಯಾವತ್ತೂ ಇಷ್ಟು ಕೋಪ ಮಾಡ್ಕೊಂಡಿರೋದು ನೋಡಿಲ್ಲ. ಜೊತೆಗೆ ಹೆಂಡತಿಗೆ ಹೊಡೆದಿದ್ಯಾ ಅಂದ್ರೆ ಅಂತ ತಪ್ಪೇನ್ ಮಾಡಿದ್ಲವಳು? ಏನ್ ಮಾಡಿದ್ಯಮ್ಮ? ನೀನಾದ್ರೂ ಹೇಳಮ್ಮ, ಏನಾಯ್ತು?
ಹೌದು, ನೀನ್ ಯಾಕಮ್ಮ ಹೀಗಿದ್ಯಾ? ಏನಾಯ್ತು? ಅವಳು ಈ ಟೈಮಲ್ಲಿ ಎಲ್ಲಿಗೆ ಹೋಗಿದ್ಲು ಅದನ್ ಮೊದಲು ಕೇಳಿ ಅಜ್ಜಿ. ಎಲ್ಲಿ ಹೋಗಿದ್ಯಮ್ಮ? ಈ ಮನೆ ಗೌರವ ಕಾಪಾಡೋಕೆ. ಈಗೇನಾಯ್ತು ಈ ಮನೆ ಮರ್ಯಾದೆಗೆ? ಬುದ್ಧಿಗೆಟ್ಟು ಗೌರವ ತೆಗಿಯೋರೆ ಮನೆ ತುಂಬ ಇದ್ದಾಗ ಹೋಗದೆ ಏನಾಗತ್ತೆ? ಸಮಸ್ಯೆಗಳಿಗೆ ನಮ್ಮ ಮನೆ ಪ್ರತ್ಯಕ್ಷ ಸಾಕ್ಷಿ ಅಲ್ವಾ? ಆಶ್ರಮಕ್ಕೆ ಯಾವುದೋ ಗುರು ಬಂದಿದ್ರು ಅಂತ ಪರಿಹಾರ ಕೊಡ್ಬೋದೇನಂತ ಕೇಳೋದಕ್ಕೆ ವೈದೇಹಿ ಹೋಗಿದ್ಲು. ಅವಳು ಹೋಗಿದ್ ಪ್ರೊಡ್ಯೂಸರ್ ಮನೆಗೆ, ಆದ್ರೆ ಆಶ್ರಮಕ್ಕೆ ಹೋಗಿದ್ಲು ಅಂತ ಎಷ್ಟು ಸುಳ್ಳು ಹೇಳ್ತಿದ್ದಾನೆ. ಹೌದೇನಮ್ಮ? ಮತ್ತೆ ಆಗ್ಲೇ ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಗ್ತಿದ್ಯಾ? ಅನಂತ್ ಹತ್ರನ ಅಂತ ಕೇಳಿದಕ್ಕೆ ಹೌದು ಅಂದೆ. ನಿಜವಾಗ್ಲೂ ಆಶ್ರಮಕ್ಕೆ ಹೋಗಿದ್ಯಾ? ನಿನ್ನ ನೋಡಿದ್ರೆ ಹೆದರ್ಕೊಂಡಿರೋಳ್ ಥರ ಕಾಣ್ತಿದ್ಯಾ? ಏನ್ ನಡೀತು ಹೇಳಮ್ಮ. ಅಮ್ಮ, ವಾಪಸ್ ಬರ್ಬೇಕಾದ್ರೆ ಯಾವುದೋ ಕಿಡಿಗೇಡಿಗಳು ಅಟ್ಯಾಕ್ ಮಾಡಿದ್ರು. ಅದೇ ಟೈಮ್ಗೆ ನಾನು ಆ ಕಡೆನೇ ಬರ್ತಿದ್ರಿಂದ ಕಾಪಾಡಿ ಮನೆಗೆ ಕರ್ಕೊಂಡು ಬಂದೆ. ಪಾಪ ತ್ಯಾಗ ಮಾಡೋರ್ಗೆ ಪ್ರತಿಫಲ ಸಿಗೋದು ಕಷ್ಟನೇ ಅಲ್ವಾ? ರಂಗ, ಕರ್ಕೊಂಡು ಹೋಗು. ಬನ್ನಿ ಅಮ್ಮ. ನನಗಿನ್ನೂ ಒಂದು ವಿಷಯ ಅರ್ಥ ಆಗ್ತಿಲ್ಲ ದೇವಾಂಶ್. ವೈದೇಹಿ ಆಶ್ರಮಕ್ಕೆ ಹೋಗಿ ವಾಪಸ್ ಬರ್ತಾ ಇದ್ರೆ ಅವಳನ್ನ ಕಾಪಾಡ್ ಕರ್ಕೊಂಬಂದೆ ಸರಿ, ಆದ್ರೆ ಶ್ರೀಯಾಗ ಯಾಕೆ ಹೊಡೆದೆ? ಅದಕ್ಕೂ ಇದಕ್ಕೂ ಸಂಬಂಧ ಏನು? ಯೂಶಲಿ ಗಂಡಂದ್ರು ತಮ್ಮ ಕೋಪನ ಕೊನೆಗೆ ಹೆಂಡತಿ ಮೇಲೆ ತೋರಿಸ್ತಾರಲ್ಲ, ಹಾಗೇನಾದ್ರೂ ತೋರ್ಸಿದ್ನಾ? ಇಲ್ಲ ಅಂದ್ರೆ ಸ್ಪೆಷಲ್ ಆಗಿ ಏನಾದ್ರೂ ಕಾರಣಗಳಿದ್ಯಾ? ಕೆಲವೊಂದಕ್ಕೆ ಕಾರಣ ಹುಡುಕ್ಬಾರ್ದು. ಅದಕ್ಕೆ ಎಲ್ಲದಕ್ಕೂ ಕಾರಣ ಹೇಳಲೇಬೇಕು ಅಂದ್ರೆ ಎಷ್ಟೋ ವಿಚಾರಗಳಿಗೆ ಕಾರಣ ನೀವೇ ಹೇಳಬೇಕಾಗತ್ತೆ. ಸರಿ ಹೋಯ್ತು. ಊರಲ್ಲಿ ಯಾರೇ ತಪ್ಪು ಮಾಡಿದ್ರು ಅದಕ್ಕೆ ನಾನೇ ಕಾರಣ ಅಂತ ಅನ್ಕೋತೀರಾ? ಅರ್ಥನೇ ಆಗಲ್ಲ. ನಿನ್ನ ವರ್ತನೆ ಹೇಗಿರುತ್ತೋ ಹಾಗೆ ಬೇರೆಯವ್ರ ರೆಸ್ಪಾನ್ಸ್ ಇರುತ್ತೆ. ಅಯ್ಯೋ, ಇವಾಗ ನಾನೇನ್ ಹೇಳ್ದೆ ಅಂತ? ಹೆಂಡತಿಗೆ ಕಪಾಳಕ್ಕೆ ಹೊಡೆದು ಹೆಂಡತಿ ಅಕ್ಕಂಗೆ ಪ್ರೀತಿಯಿಂದ ಕೇರ್ ಮಾಡಿದ್ನಲ್ಲ, ಸ್ಪೆಷಲ್ ಇಂಟ್ರೆಸ್ಟ್ ಏನಾದ್ರೂ ಇದೆಯಾ ಅಂತ ಕೇಳ್ದೆ. ತಪ್ಪಾ ಹೇಳಿ?
ಅಷ್ಟಕ್ಕೂ ಇಲ್ಲಿ ನನಗ್ ಮಾತ್ರ ಅಲ್ಲ, ಇಲ್ಲಿ ನಂತರನೇ ತುಂಬಾ ಜನಕ್ಕೆ ಈ ಡೌಟ್ ಇದೆ. ನಾನು ಓಪನ್ ಆಗಿ ಮಾತಾಡ್ತಾ ಇದ್ದೀನಿ, ನೀವ್ಯಾರು ಮಾತಾಡ್ತಾ ಇಲ್ಲ ಅಷ್ಟೇ. ಮಾತಾಡಿದ್ ಸಾಕು. ನಿನ್ನನ್ನು ಬಿಟ್ರೆ ಇಲ್ಲಿರೋರಲ್ಲಿ ಅಂಥ ಆಲೋಚನೆಗಳು ಇಲ್ಲಿ ಯಾರಿಗೂ ಇಲ್ಲ. ಹೋಗು. ಏನಾಯ್ತಮ್ಮ? ಬೇಡ ಬಿಡಿ, ಹೇಳೋ ವಿಷಯ ಆಗಿದ್ದಿದ್ರೆ ದೇವಂಶಣ್ಣ ಎಲ್ರ ಮುಂದೆ ಹೇಳಿರೋರು. ಏನ್ ನಡೆದಿದೆ ಅಂತ ಗೊತ್ತಿಲ್ಲದೆ ಇದ್ರು, ಯಾರನ್ನೂ ಲೆಕ್ಕ ಮಾಡದೆ ಎಲ್ರ ಮುಂದೆ ಶ್ರೀಯಾಮ್ ಅವ್ರು ಹೊಡೆದಿದ್ದಾರೆ ಅಂದ್ರೆ ಅವ್ರಿಗೆ ನಿನ್ ಮೇಲೆ ಇಷ್ಟು ಪ್ರೀತಿ ಇದೆ ಅಂತ ಗೊತ್ತಾಗುತ್ತಮ್ಮ. ದೇವಂಶಣ್ಣ ಎಲ್ರಿಗೂ ಬೆಲೆ ಕೊಡ್ತಾರಮ್ಮ. ನಿಮ್ಮ ವಿಷಯ ಬಂದರೆ ಯಾರನ್ನೂ ಲೆಕ್ಸಲ್ಲಮ್ಮ, ಅಷ್ಟು ಪ್ರೀತಿಸ್ತಾರೆ ನಿಮ್ಮನ್ನ. ಈ ಪ್ರೀತಿ ಬಗ್ಗೆ ಯಾರಿಗೆ ಅರ್ಥ ಆಗುತ್ತೋ ಇಲ್ವೋ, ಯಾರು ಒಪ್ಕೋತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನಿಮ್ಮ ಪ್ರೀತಿ ಗೆಲ್ಲೇಬೇಕು. ಹೇಗೆ ಗೆಲ್ಲುತ್ತೋ ಗೊತ್ತಿಲ್ಲ, ಆದರೆ ಗೆಲ್ಲುತ್ತೆ ಅಂತ ನನ್ನ ಮನಸ್ಸು ಹೇಳ್ತಿದೆಯಮ್ಮ. ಇಂಥ ಒಳ್ಳೆ ಪ್ರೀತಿ ಸೋತ್ರೆ ಈ ಲೋಕದಲ್ಲಿ ಪ್ರೀತಿ ಅನ್ನೋ ಪದಕ್ಕೆ ಅರ್ಥ ಇರಲ್ಲ. ನಿಮ್ಮ ಪ್ರೀತಿ ಗೆಲ್ಲಬೇಕು. ನನ್ನ ಹೆಸರು ರಂಗ ಅಮ್ಮ. ಆ ರಾಮನ್ ಭಕ್ತ, ಈ ಮನೆ ರಾಮನ್ ಬಂಟ. ನಾನು ಹೇಳ್ತಾ ಇದ್ದೀನಿ, ಆ ಸೀತಾರಾಮನ ಸಾಕ್ಷಿಯಾಗಿ ಈ ಸೀತಾರಾಮರ ಪ್ರೀತಿ ಗೆಲ್ಲುತ್ತೆ. ನೀವೇನು ಭಯಪಡಬೇಡಿ ಅಮ್ಮ, ಖಂಡಿತ ಗೆಲ್ಲುತ್ತೆ. ಇಷ್ಟಕ್ಕೂ ನಿನ್ ಮನುಷ್ಯಲೇನಾ? ಸ್ವಲ್ಪ ಆದ್ರೂ ಮನಸ್ಸು ಮಾನವೀಯತೆ ಇದೆಯಾ? ತಪ್ಪು ಮಾಡಿದ್ದು ನೀನು. ನಿನ್ಗೋಸ್ಕರ ಹೋಗ್ಬಾರ್ದು ಜಾಗಕ್ಕೆ ಹೋಗ್ಬಾರ್ದು ಸಮಯದಲ್ಲಿ ಹೋದ್ರೆ ವಾಪಸ್ ಬಂದ್ಮೇಲೆ ಹೇಗಿದ್ಯಾ ಏನಾಯ್ತು ಅಂತ ಕೇಳೋದು ಬಿಟ್ಟು ಮತ್ತೆ ಅವಳನ್ನೇ ಬೈತಾ ಇದ್ಯಾ ನೀನು. ಅಂದ್ರೆ ನಿನ್ ಜೀವನನೇ ನಿನಗೆ ಮುಖ್ಯ ಆಯ್ತಾ? ಬೇರೆಯವ್ರಿಗೆ ಏನಾಗೋದ್ರೂ ಪರವಾಗಿಲ್ಲ ಅಲ್ಲ? ನಿನ್ ಸ್ವಾರ್ಥಕ್ಕೋಸ್ಕರ ನೀನು ಯಾರನ್ನ ಬೇಕಾದ್ರೂ ಬಲಿ ಕೊಡ್ತೀಯಾ? ಅಂದ್ರೆ ಅವಳು ನಿನ್ಗೆ ಅಕ್ಕ ಅನ್ನೋದಕ್ಕೋಸ್ಕರ ನಿನ್ಗೋಸ್ಕರ ಏನ್ ಮಾಡಿದ್ರು ಪರವಾಗಿಲ್ಲ. ಅಲ್ಲ, ಇಲ್ಲಿವರೆಗೂ ಅವಳು ನಿನ್ಗೋಸ್ಕರ ಏನ್ ಕಳ್ಕೊಂಡಿದ್ದಾಳೆ, ಏನ್ ತ್ಯಾಗ ಮಾಡಿದಾಳೆ ನಿನಗೆ ಗೊತ್ತಾ? ಇವತ್ತು ಈ ಮನೆಗೆ ಸೊಸೆ ಆಗಿದ್ಯಾ ಅಂದ್ರೆ, ಈ ಮನೆ ಸುಖ ಅನುಭವಿಸ್ತಾ ಇದೆಯಾ ಅಂದ್ರೆ ಅದು ಕಾರಣ ಅವಳು. ಇವ್ರ ಅಕ್ಕಂಗೆ ತಾಳಿ ಕಟ್ಟಿದ್ದು ಅಂತ ಗೊತ್ತಾಗೋಯ್ತಾ? ಒಂದ್ ವೇಳೆ ಆ ವಿಷಯ ಗೊತ್ತಾಗಿದ್ದಿದ್ರೆ ಹೀಗ್ ರೂಮಲ್ಲೆಲ್ಲ ಆಚೆ ನಿಲ್ಲಿಸ್ಬಿಟ್ಟು ಮಾತಾಡ್ತಿದ್ರು. ನಿನ್ಗೋಸ್ಕರ ತ್ಯಾಗಗಳನ್ನ ಮಾಡಿದ್ದಕ್ಕೆ ನಿನಗೆ ಕೃತಜ್ಞತೆ ಅಂತೂ ಇಲ್ಲ. ಕಡೆ ಪಕ್ಷ ಮನುಷ್ಯರು ಕೊಡೋ ಬೆಲೆ ಆದ್ರೂ ಕೊಡ್ಬೇಕಲ್ವಾ? ನನಗಿಲ್ಲಿ ಏನ್ ಬೆಲೆ ಇದೆ? ಸೊಸೆ ಆಗಿ ಬಂದೆ, ಇನ್ನು ನನಗೆ ಹೆಂಡತಿ ಸ್ಥಾನ ಕೂಡ ಸಿಕ್ಕಿಲ್ವಲ್ಲ. ಅದಕ್ಕೆ ನನ್ನ ಕನ್ಸನ್ನ ನನ್ಸ್ ಮಾಡ್ಕೊಳಕ್ಕೆ ನಾನು ಟ್ರೈ ಮಾಡಿದೆ.
ನನ್ನ ಹತ್ರ ಪ್ರೀತಿಯಿಂದ ಇದ್ದಿದ್ರೆ ನನ್ಗೆ ಈ ಯೋಚನೆಗಳೇ ಬರ್ತಿರ್ಲಿಲ್ಲ ಅಲ್ವಾ? ಪ್ರೀತಿಯಿಂದ ಇರೋಕೆ ಹೇಗೆ ಸಾಧ್ಯ? ಅವತ್ತು ಹಸೆ ಮನೆಯಿಂದ ಎದ್ದು ಸೈಡ್ ಕರ್ಕೊಂಡು ಹೋಗಿ ನಿನ್ನ ಕೇಳಿದೆ, ನಾನ್ ಪ್ರೀತಿಸಿರೋ ಹುಡುಗಿ ನೀನೇನಾ ಅಂತ, ನನ್ನ ಮೇಲೆ ನಿನಗೆ ಪ್ರೀತಿ ಇದೆಯಾ ಅಂತ. ನೀನು ಏನು ಮಾತಾಡ್ಲಿಲ್ಲ. ಇಲ್ಲ ಅಂದಿದ್ರೆ ಇವತ್ತು ನನ್ನ ಪರಿಸ್ಥಿತಿ ಹೀಗಿರ್ತಾ ಇರಲಿಲ್ಲ. ಅವತ್ತೇನ್ ಮಾತಾಡಿದ್ರು ನನ್ಗೇನ್ ಗೊತ್ತು? ಅಲ್ಲಿದ್ದಿದ್ದ ಅಕ್ಕ ಅಲ್ವಾ? ಇಷ್ಟಾದ್ರೂ ನಿನ್ನ ಜೊತೆಗೆ ಇದ್ಕೊಂಡು ನಿನ್ನನ್ನ ಹೆಂಡತಿಯಾಗಿ ಸ್ವೀಕಾರ ಮಾಡೋದಕ್ಕೆ ಯಾಕೆ ಸಿದ್ಧ ಆಗಿದ್ದೀನಿ ಗೊತ್ತಾ? ನಾನು ಇಷ್ಟಪಟ್ಟಿದ್ದ ಹುಡುಗಿ ತ್ಯಾಗನ ಆಯ್ಕೆ ಮಾಡ್ಕೊಂಡ್ಲು, ನಿನ್ನ ಹಾಗೆ ಸ್ವಾರ್ಥನ ಆಯ್ಕೆ ಮಾಡ್ಕೊಳ್ಳಿಲ್ಲ. ಆದ್ರೂ ಪ್ರೀತಿ ಇರೋ ಜಾಗನ ಪ್ರೀತಿನ ಹುಡ್ಕೊಂಡು ಬರ್ತೆ ಹೊರತು ಪ್ರೀತಿನ ಒಂದು ಅವಕಾಶವಾಗಿ ಬಳಸ್ಕೊಳ್ಳೋ ಕಡೆ ಪ್ರೀತಿ ಇರಲ್ಲ. ಹೇಳಕ್ಕ. ಎಲ್ಲಿ ಹೋಗಿದ್ಯಮ್ಮ? ಈ ಮನೆ ಗೌರವ ಕಾಪಾಡೋಕೆ. ಬುದ್ಧಿಗೆಟ್ಟು ಗೌರವ ತೆಗಿಯೋರೆ ಮನೆ ತುಂಬ ಇದ್ದಾಗ ಹೋಗದೆ ಏನಾಗತ್ತೆ? ಹೆಂಡತಿಗೆ ಕಪಾಳಕ್ ಹೊಡೆದು ಹೆಂಡತಿ ಅಕ್ಕಂಗೆ ಪ್ರೀತಿಯಿಂದ ಕೇರ್ ಮಾಡಿದ್ನಲ್ಲ, ಸ್ಪೆಷಲ್ ಇಂಟ್ರೆಸ್ಟ್ ಏನಾದ್ರೂ ಇದೆಯಾ ಅಂತ ಕೇಳ್ದೆ. ತಪ್ಪಾ ಹೇಳಿ? ದೇವ ನಿಂತ್ಕೋ. ಎಲ್ರೂ ಮುಂದೆ ಯಾಕೆ ಅಂತ ನಾನಾಗ್ಲೇ ಕೇಳಲಿಲ್ಲ. ಇವಾಗ ಹೇಳು, ಏನ್ ನಡೀತು? ಕೆಲವನ್ನ ತಿಳ್ಕೊಳ್ದೆ ಇರೋದೇ ಒಳ್ಳೇದಮ್ಮ. ಸರಿ, ಶ್ರೇಯಾನೇ ಕೇಳಿ ತಿಳ್ಕೊತೀನಿ. ಅಮ್ಮ, ಇವಾಗ ನೀನು ಈ ವಿಷಯನ ತಿಳ್ಕೊಳ್ಳೋದ್ರಿಂದ ಯಾವ ಲಾಭನೂ ಇಲ್ಲ. ಲಾಭನೋ ನಷ್ಟನೋ ತಾಯಿ ಕಣೋ, ತಿಳ್ಕೊಬೇಕಾಗಿರೋ ಜವಾಬ್ದಾರಿ ಇರುತ್ತಲ್ಲ. ತಾಯಿ ಆಗಿರೋದಕ್ಕೆ ಇಷ್ಟಾದ್ರೂ ಹೇಳ್ತಾ ಇದ್ದೀನಿ ನಾನು. ಆದ್ರೂ ನೀನೇನು ಗಾಬರಿ ಆಗ್ಬೇಡ. ನಾನು ಶ್ರೇಯ ಒಟ್ಟಿಗೆ ನಾಳೆ ಹೋಮ ಕೂತ್ಕೋತೀವಿ. ನಿಂತ್ಕೊಳ್ಳೋ. ನೀನೊಂದು ಹುಡುಗಿನ ಪ್ರೀತಿಸ್ತಿದ್ದೆ ಅಂತಿದ್ಯಲ್ಲ, ಆ ಹುಡುಗಿ ಯಾರು? ನಾನು ಆವತ್ತೇ ಹೇಳ್ತೀನಿ ಅಂದಿದ್ಕೆ ಬೇಡ ಅಂತ ಆಣೆ ಮಾಡಿಸ್ಕೊಂಡಿಲ್ಲಮ್ಮ. ಈಗ ನಾನೇ ಕೇಳ್ತಿದ್ದೀನಿ, ಹೇಳು. ನೀನು ಪ್ರೀತಿಸಿದ್ದು ಆ ವೈದೇಹಿನಲ್ಲ ತಾನೆ?